ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವೆಂಕಿ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೆಂಕಿ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ಈ ರೀತಿ ಫೋಟೋನ ಯಾವ ರೀತಿ ವೈಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಏನಪ್ಪ ಅಂದರೆ, ನಿಮ್ಮ ಒಂದು ಫೋಟೋ ಏನಾದರೂ ಬ್ಲ್ಯಾಕ್ ಇದ್ದರೆ ಅದನ್ನೇ ಯಾವ ರೀತಿ ಈ ರೀತಿ ವೈಟ್ನ ಮಾಡೋದು ಮತ್ತು ಸ್ಕಿನ್ನ ಸ್ಮೂತ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಎಲ್ಲ ಫ್ರೆಂಡ್ಸ್, ನಿಮಗೆ ಆ ಥರ ಮಾಡೋಕ್ಕೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಫ್ರೆಂಡ್ಸ್. ಆ ಅಪ್ಲಿಕೇಶನ್ ಏನು ಬಂದ್ಬಿಟ್ಟು ಸ್ನ್ಯಾಪ್ಸೀಡ್ ಅಂತ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಹಾಕಿದ್ದೀನಿ. ಆ ಒಂದು ಅಪ್ಲಿಕೇಶನಲ್ಲಿ ನೀವು ಫೇಸ್ನ ಸ್ಮೂತ್ ಕೂಡ ಮಾಡ್ಬೋದು, ನಿಮ್ಮ ಸ್ಪೇಸ್ ಏನಿದೆ ವೈಟ್ ಕೂಡ ಮಾಡ್ಬೋದು. ನಿಮ್ಮ ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಬಿಫೋರ್ ನೋಡಿದ್ರೆ ಆಫ್ಟರ್ ನೋಡಿ ಯಾವ ರೀತಿ ಇದೆ ಫೋಟೋ ಎಡಿಟಿಂಗ್ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಯಾವ ರೀತಿ ನಿಮಗೆ ಆ ಆ್ಯಪ್ಸ್ ಯೂಸ್ ಮಾಡೋದು ಮತ್ತು ಅಪ್ಲಿಕೇಶನಲ್ಲಿ ಏನೇನು ಫ್ಯೂಚರ್ ಇದೆ, ಅದರಲ್ಲಿ ಹೇಗೆಲ್ಲ ಯೂಸ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ ಮುಗಿಯೋವರೆಗೂ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಆಲ್ ಇಟ್ಕೊಳ್ಳಿ. ಯಾಕಂದರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೂ ಇನ್ಸ್ಟಾಗ್ರಾಮ್ ID ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಮೊದಲಾಗಿ ನೀವು ನಿಮ್ಮ ಗ್ಯಾಲರಿಯನ್ನು ಓಪನ್ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದರೆ, ನೀವು ಯಾವೊಂದು ಫೋಟೋನ ನೀವು ಇದು ನೋಡ್ತಿರ್ಬೋದು ಫ್ರೆಂಡ್ಸ್, ಯಾವ ಒಂದು ಫೋಟೋನ ನೀವು ಇದನ್ನು ಮಾಡಬೇಕು ಅಂದ್ಕೊಂಡಿರ್ತೀರೋ ಸ್ಮೂತಾಗಿ, ಅದನ್ನು ನೀವು ಓಪನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ತಿರ್ಬೋದು, ನಾನು ಈ ಒಂದು ಫೋಟೋನ ಏನು ಮಾಡ್ತೀನಪ್ಪ ಅಂದರೆ, ಈ ಥರ ಸೆಂಡ್ ಆಪ್ಷನ್ ಮೇಲೆ ಬಂದುಬಿಟ್ಟು ನೀವು ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಈ ಥರ ನಿಮಗೆ ಅಪ್ಲಿಕೇಶನ್ ಬರುತ್ತೆ ಸ್ನ್ಯಾಪ್ಸೀಡ್ ಅಂತ. ಅದಕ್ಕೆ ನೀವು ಹೋಗ್ಬೇಕು ಶೇರ್ ಮಾಡಬೇಕಾಗುತ್ತೆ. ನಂತರ ಫ್ರೆಂಡ್ಸ್ ನೋಡ್ತಿರ್ಬೋದು ಫ್ರೆಂಡ್ಸ್, ನೀವು ಮೊದಲದಾಗಿ ಏನು ಮಾಡಬೇಕಪ್ಪ ಅಂದರೆ, ಈ ಥರ ನೀವು ಅಪ್ಲಿಕೇಶನಲ್ಲಿ ಓಪನ್ ಮಾಡ್ಕೊಂಡ್ರೆ ಫ್ರೆಂಡ್ಸ್, ನಿಮಗೆ ಇಲ್ಲಿ ಟೂಲ್ಸ್ ಮತ್ತು ಸ್ಟೈಲ್ ಮತ್ತು ಟೂಲ್ಸ್ ಅಂತ ಆಪ್ಷನ್ ಕಾಣುತ್ತೆ. ನೀವು ಟೂಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್, ಇದು ಸೆಲೆಕ್ಟಿವ್ ಅಂತ ಕಾಣ್ತಿರ್ಬೋದು ನಿಮಗೆ ಇಲ್ಲಿ ಸೆಲೆಕ್ಟಿವ್ ಅಂತ, ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕ್ಲಿಕ್ ಮಾಡ್ಕೊಂಡ ನಂತರ ನೀವು ನೋಡ್ತಿರ್ಬೋದು, ಈ ರೀತಿ ನೀವು ಏನು ಮಾಡಬೇಕಪ್ಪ ಅಂದರೆ, ನಿಮಗೆ ಪ್ಲಸ್ ಇದೆಯಲ್ಲ ಅದನ್ನು ನೀವು ಅಲ್ಲಿ ಯಾವ ಜಾಗದಲ್ಲಿ ನಿಮ್ಮ ಸ್ಪೇಸು ಕಲರು ಬ್ಲ್ಯಾಕ್ ಇರುತ್ತೋ ಆ ಜಾಗದಲ್ಲಿ ಈ ಥರ ಇಟ್ಕೊಂಡ್ಬಿಟ್ಟು ಫ್ರೆಂಡ್ಸ್, ನೀವೇನು ಮಾಡಬೇಕಪ್ಪ ಅಂದರೆ, ಲೆಫ್ಟಿಂದ ರೈಟ್ಗೆ ಎಳಿಬೇಕಾಗುತ್ತೆ. ಈ ರೀತಿ ನೋಡ್ತಿರ್ಬೋದು ಯಾವ ರೀತಿ ಒಂದು ವೈಟ್ನೆಸ್ ಬರ್ತಾಯಿದೆ ಸ್ಪೇಸ್ ಅಂತ ಫ್ರೆಂಡ್ಸ್. ಮತ್ತು ನೀವು ಕೈಗೂ ಕೂಡ ಇಟ್ಕೋಬೋದು. ನೋಡ್ತಿರ್ಬೋದು ಕೈ ಇದೆಲ್ಲ ನೋಡ್ತಿರ್ಬೋದು ಫ್ರೆಂಡ್ಸ್, ಯಾವ ರೀತಿ ವೈಟ್ ಆಯಿತು ಅಂತ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಂತರ ನೀವು ರೈಟ್ ಮಾರ್ಕ್ ಕೊಟ್ಬಿಟ್ಟು ಮತ್ತೆ ಅದೇ ಸೆಲೆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ. ಯಾಕಪ್ಪ ಅಂದರೆ, ಒಂದು ಸರಿಗೆ ಒಂದೇ ಆಪ್ಷನ್ಸ್ ಇರೋದು. ಮತ್ತು ನೀವು ಕೈಗೂ ಇಟ್ಕೊಂಡು ಕೈನೂ ಕೂಡ ಈ ರೀತಿ ವೈಟ್ ಮಾಡ್ಬೋದು. ನೋಡ್ತಿರ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ಈ ರೀತಿ ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್, ಇಟ್ಕೊಂಡ ನಂತರ ನಿಮಗೆ ಇಲ್ಲಿ ಪ್ರೊಟೆಕ್ಟ್ ಅಂತ ಒಂದು ಆಪ್ಷನ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಸ್ಕ್ರೋಲ್ ಮಾಡಿದ್ರೆ ಫೇಸ್ ಸ್ಪೋರ್ಟಿಂಗು ಮತ್ತು ಸ್ಕಿನ್ ಸ್ಮೂತಿಂಗ್ ಅಂತ ಇದೆ. ಪ್ಲಸ್ ಫ್ರೆಂಡ್ಸ್, ನೀವು ಸ್ಕಿನ್ ಸ್ಮೂತಿಂಗ್ನ ಆಪ್ಷನ್ಸ್ ತೊಗೊಂಡ ನಂತರ ನೀವು ಈ ರೀತಿ ಲೆಫ್ಟಿಂದ ರೈಟ್ಗೆ ಈ ರೀತಿ ಈ ಥರ ಮಾಡಿ ನೋಡ್ತಿರ್ಬೋದು ಫ್ರೆಂಡ್ಸ್. ನಿಮ್ಮ ಸ್ಕಿನ್ ಈ ಥರ ಸ್ಕಿನ್ ಏನಿದೆ ನೋಡಿ ಫ್ರೆಂಡ್ಸ್, ಸ್ಕಿನ್ ಸ್ಮೂತ್ ಆಗುತ್ತೆ. ನೋಡ್ತಿರ್ಬೋದು ಇಲ್ಲಿ ನೋಡಿ, ಈ ರೀತಿ ಸ್ಕಿನ್ ಕೂಡ ನೀವು ಸ್ಮೂತ್ ಮಾಡ್ಬೋದು. ಸ್ಕಿನ್ ಕೂಡ ಯಾವ ರೀತಿ ಸ್ಮೂತ್ ಆಗೋದು ಅಂತ ನೋಡ್ತಿರ್ಬೋದು. ಮತ್ತೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡ್ತಿರ್ಬೋದು ನಿಮಗೆ ಯಾವ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ್, ಬಿಫೋರ್ ಇದು ಆಫ್ಟರ್ ಫೋಟೋ. ಇಲ್ಲೇ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಫೋಟೋದ ಮೇಲೆ ಬಿಫೋರ್ ತೋರಿಸುತ್ತೆ ಮತ್ತು ಆಫ್ಟರ್ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಸ್ಕಿನ್ನ ಯಾವ ರೀತಿ ವೈಟ್ ಮತ್ತು ಸ್ಮೂತ್ ಫೋಟೋದಲ್ಲಿ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.